ಕಲಬುರಗಿ ಜಿಲ್ಲಾ ಪಂಚಾಯತ್ನಲ್ಲಿ ಕಾಂಪ್ರೆಹೆನ್ಸಿವ್ ಕ್ರಿಟಿಕಲ್ ಕೇರ್ ಟ್ರೈನಿಂಗ್ ಉದ್ಘಾಟನೆಯನ್ನ ಆರೋಗ್ಯ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನೆ ಮಾಡಿದ್ರು. ಆನ್ಲೈನ್ ಮೂಲಕವಾಗಿ ಉದ್ಘಾಟನೆ ಮಾಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಿನೇಶ್ ಗುಂಡೂರಾವ್ ಅವರು ಬಿಪಿಎಲ್ ಮೆಡಿಕಲ್ ಟೆಕ್ನಾಲಜಿ ವೆದಿಸ್ ಫೌಂಡೇಶನ್ 10 ಬೆಡ್ ಐಸಿಯು ವತಿಯಿಂದ 5 ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಒಟ್ಟು 9 ಟೋಟಲ್ 9 ಕಲಬುರಗಿ 7 ಇರೋದು ಬಳ್ಳಾರಿ ಆಸ್ಪತ್ರೆಯಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಏನಿರ್ತಾರೆ ಅವರು ತಾಲೂಕು ಆಸ್ಪತ್ರೆಯಲ್ಲಿ ಇರುವಂಥ ಟೆಲಿ ICU. ಸೊ ಅಲ್ಲಿರುವಂಥ ಪೇಷಂಟ್ಸ್ನ ಅವ್ರು ಬಳ್ಳಾರಿಯಿಂದನೇ ಅವರು ಇದು ಮಾಡ್ತಾರೆ, ಆನ್ಲೈನ್ ರೌಂಡ್ಸ್ ಮಾಡ್ತಾರೆ. ಸೊ ಅಲ್ಲಿ ಎಲ್ಲ ಕಡೆ ಕ್ಯಾಮ್ರಾಗಳಿದೆ. ಸೊ ಕ್ಯಾಮ್ರಾಗಳೆಲ್ಲ ಹೈ ರೆಸೊಲ್ಯೂಷನ್ ಕ್ಯಾಮ್ರಾ ಮತ್ತು ಏನೇನು ಪೇಷಂಟ್ ರೀಡಿಂಗ್ಸ್ ಇರ್ತದೆ, ಈಗ ಅವ್ರ ಹಾರ್ಟ್ ರೇಟು, ಆಕ್ಸಿಜನ್ ಲೆವೆಲ್ಲು, ಬೇರೆ ಏನೇನು ಡಿಸ್ಪ್ಲೇ ಬರ್ತದಲ್ಲ ಅದೆಲ್ಲ ಕೂಡ ಅವ್ರಿಗೆ ಅಲ್ಲೂ ಕೂಡ ಕಾಣ್ತಾ ಇರ್ತದೆ. ಅದು ಕೂಡ ಟ್ರಾನ್ಸ್ಮಿಟ್ ಆಗ್ತದೆ. ಪ್ಲಸ್ ಅವ್ರ ಜೊತೆ ಮಾತಾಡ್ಬೋದು, ಡಾಕ್ಟರ್ ಜೊತೆ ಮಾತಾಡ್ಬೋದು, ಡಾಕ್ಟರ್ ಅವ್ರ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾರೆ. ಆಮೇಲೆ ಪೇಷಂಟ್ನ ಮುಖ, ಪೇಷಂಟ್ನ ಕ್ಯಾಮ್ರಾ ಝೂಮ್ ಆಗ್ತದೆ. ಇವನ್ ಕಣ್ಣಿನ ಒಂದು ಏನು ಈ ಒಳಗಡೆ ಏನಂತಾರೆ ಅದಕ್ಕೆ ಪ್ಯೂಪಿಲ್, ಅದನ್ನು ಕೂಡ ನೋಡುವಷ್ಟು ಝೂಮ್ ಆಗ್ತದೆ. ಅಷ್ಟು ಒಳ್ಳೆ ಕ್ಲಾರಿಟಿ ಇರುವಂಥ ಹೈ ಡೆನ್ಸಿಟಿ ಕ್ಯಾಮ್ರಾ. ಸೊ ಪೇಷಂಟ್ ಜೊತೆ ಹೆಂಗಿದೆ ಅಂತ ಅದನ್ನು ನೋಡ್ತಾರೆ. ಸೊ ಅಲ್ಲಿಂದನೇ ರೌಂಡ್ಸ್ ಮಾಡ್ತಾರೆ. ಈಗ ಆಸ್ಪತ್ರೆಯಲ್ಲಿ ಯಾವ ರೀತಿ ಡಾಕ್ಟರ್ಸ್ ಬೆಳಗ್ಗೆ ಹೋಗ್ತಾರೆ, ಎಲ್ಲ ಬೆಡ್ ನೋಡ್ಕೊಂಡು ಪೇಷಂಟ್ ಚೆನ್ನಾಗಿದ್ದಾರೆ, ಅದೇ ಥರ ಇಲ್ಲಿ ಅವರು ಆನ್ಲೈನ್ ರೌಂಡ್ಸ್ ಆಗ್ತಾರೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್. ಸೊ ಅವರಿಗೆ ನಾವು ಅಲ್ಲಿರುವಂಥ ಪೇಷಂಟ್ಸ್ ಏನು ಕೇರ್ ಕೊಡಬೇಕು, ಏನು ಟ್ರೀಟ್ಮೆಂಟ್ ಕೊಡಬೇಕು ಅಲ್ಲಿಂದನೇ ಹೇಳ್ತಾರೆ. ತೀರಾ ಏನಾದರೂ ಸಮಸ್ಯೆ ಇದ್ರೆ ಆವಾಗ ಕಳಿಸ್ಕೊಡಿ, ಜಿಲ್ಲಾ ಆಸ್ಪತ್ರೆಗೋ ಅಥವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೋ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಈ ಮಾನಿಟರಿಂಗ್ ಅಲ್ಲ ತಾಲೂಕು ಮಾಡ್ತಾರೆ. ಟೆಕ್ನಾಲಜಿ, ಇನ್ನೊಂದು ಕಡೆ ನಮ್ಮ ಸ್ಕಿಲ್ ಅಂದರೆ ಮ್ಯಾನ್ ಪವರ್, ನರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಅವರ ಸ್ಕಿಲ್ ಅಪ್ಗ್ರೇಡೇಷನ್. ಈ ಎರಡು ಕಾಂಬಿನೇಷನ್ ಆದರೆ ದೆನ್ ವಿ ವಿಲ್ ಬಿ ಏಬಲ್ ಟು ಹ್ಯಾವ್ ಆಪ್ಟಿಮಮ್ ಯುಟಿಲೈಸೇಷನ್ ಅಂತ ಏನು ಹೇಳ್ತೀವಿ ಅದಾಗ್ತದೆ. ಸೊ ಅದರ ಈ ಕಾರ್ಯಕ್ರಮ ಉದ್ದೇಶ ಶ್ರೀಕಾಂತ್ ಅವರೇ ಅಲ್ವಾ, ದಟ್ ಈಸ್ ಮೇನ್ purpose for this 5-day program where experts from various fields have been called, various doctors who have got vast experience and have made good name in those fields. ಅವ್ರನ್ನ ಕರೆಸಿದ್ದಾರೆ. ಅವ್ರುಗಳು ಬಂದು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಡಾಕ್ಟರ್ಸ್ಗೆ ಮತ್ತು ನಮ್ಮ ಜನರಿಗೆ, ನಮ್ಮ ಹೆಲ್ತ್ ವರ್ಕರ್ಸ್ಗೆ ಟ್ರೈನಿಂಗ್ ನೀಡುವ ಮುಖಾಂತರ ಅವರ ಒಂದು ಅತ್ಯಂತ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಈಗ ರೂಪಿಸಿದ್ದೀರಾ. ಖಂಡಿತವಾಗಿಯೂ ಇದು ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ, ನಾನು ಖುದ್ದಾಗಿ ಅಲ್ಲೇ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಆದರೆ ಗುಲ್ಬರ್ಗಾಗೆ ಬಂದಿರೋದ್ರಿಂದ ಇಲ್ಲಿ ನಮ್ಮ ಒಂದು ಕ್ಯಾಬಿನೆಟ್ ಸಚಿವ ಸಂಪುಟದ ಸಭೆ ಇದೆ. ಇದರಲ್ಲೂ ಕೂಡ ನಾವು ಈ ಭಾಗದ ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲವು ತೀರ್ಮಾನಗಳು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಹೆಲ್ತ್ ಸೆಕ್ಟರ್ಗೆ ಕಲ್ಯಾಣ ಕರ್ನಾಟಕ ಇದು ಭಾಳ ಮಾನವ ಅಭಿವೃದ್ಧಿ ಸೂಚ್ಯಾಂಕಗಳು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ಈ ಭಾಗದಲ್ಲಿ ಭಾಳ ಹಿಂದೆ ಇರುವಂಥದ್ದು. ಅಂದರೆ ಬೇರೆ ಜಿಲ್ಲೆಗಳ ಹೋಲಿಕೆ ಮಾಡಿದ್ರೆ ನಾವು ಇಲ್ಲಿ ಈ ಜಿಲ್ಲೆಗಳು ಹಿಂದೆ ಬಿದ್ದಿದೆ. ಇದನ್ನು ಹೇಗೆ ತರೋದಕ್ಕೆ ಅಂತ ಮುಂದೆ ತರೋದಕ್ಕೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ನಾವು ಅನೇಕ ತೀರ್ಮಾನಗಳು ತಗೊಳ್ತಾ ಇದ್ದೀವಿ. ಸೊ ಅದು ಕೂಡ ಖಂಡಿತ ಸಹಾಯ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಳಿ, ನಾನು ಈ ಕಾರ್ಯಕ್ರಮವನ್ನು ಭಾಳ ಸಂತೋಷದಿಂದ ಇವತ್ತು ನಾನು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯವರ ಸಹಕಾರ ಇದಕ್ಕೆ ಅತ್ಯಗತ್ಯ. ಅವರು ಕೂಡ ಇದ್ದಾರೆ. ಮಿನಿಸ್ಟ್ರು ಇವತ್ತು ಬಹುಶಃ ಇಲ್ಲೇ ಗುಲ್ಬರ್ಗಾದಲ್ಲೇ ಎಲ್ಲರೂ ಇರೋದ್ರಿಂದ ಅವರು ಬರೋಕ್ಕಾಗಿಲ್ಲ. ಆದರೆ ಅವರ ಒಂದು ಸಪೋರ್ಟು ಶರಣ್ ಪ್ರಕಾಶ್ ಅವ್ರಿಗೆ ಯಾವಾಗಲೂ ಇದ್ದೇ ಇರ್ತದೆ. ನಮ್ಮ ನೂತನ ಕಮಿಷನರು ಕೂಡ ಇದ್ದಾರೆ. ಸೊ ಎಲ್ಲ ತಿಳ್ಕೊಂಡು ಇದಕ್ಕೆ ಮುಂದೆ ಇದನ್ನು ಯಾವ ರೀತಿಯಾಗಿ ಇದನ್ನು ವಿಸ್ತರಿಸಬೇಕು. ಈಗ 43 ತಾಲೂಕಾಗಿದೆ. ಇನ್ನು ಉಳಿದ ತಾಲೂಕುಗಳನ್ನು ಕೂಡ ಇದರಲ್ಲಿ ನಾವು ಸೇರಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅಂತಲೂ ಕೂಡ ಅದರ ಬಗ್ಗೆನೂ ಶ್ರೀಕಾಂತ್ ಅವರು ಕಮಿಷನ್ ನೀವೆಲ್ಲ ಅದರ ಬಗ್ಗೆ ಚರ್ಚೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಪೂರ್ತಿ ಸಹಕಾರ ಕೂಡ ಇರುತ್ತೆ ಅಂತ ಹೇಳ್ತಾ, ಇಲಾಖೆಯ ಒಂದು ಬಹಳ ಪ್ರಮುಖ ಕಾರ್ಯಕ್ರಮ ಟೆಲಿ ICU ಪ್ರಾಜೆಕ್ಟ್
that has been launched and underway in Karnataka. And ಈಗಾಗಲೇ ಅದು, you want me to speak in Kannada, English ಹೇಗೆ? What is it you want? ಕನ್ನಡದಲ್ಲಿ ಮಾತಾಡಿ ಸರ್. ಓಕೆ, ತೆಲುಗು ಬರುತ್ತೆ. ಆಯ್ತು. ಅದರಿಂದ ಈ ಏನು ಪ್ರಾಜೆಕ್ಟ್ LEICU ಇದೆ, ಇದೊಂದು ಪ್ರತಿಷ್ಠಿತ ಕಾರ್ಯಕ್ರಮ, ನಮ್ಮ ಇಲಾಖೆದು, ನಮ್ಮ ಸರ್ಕಾರದ್ದು. ಈ ಒಂದು ಕಾರ್ಯಕ್ರಮ ಈಗಾಗಲೇ ಅನುಷ್ಠಾನ ಆಗಿ ಸುಮಾರು 43 ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳನ್ನು 5 ಏನು ಹಬ್ಗಳಿದೆ ಅದ್ರ ಜೊತೆ ನಾವು ಜೋಡಿಸಿ ಈ 43 ತಾಲೂಕು ಆಸ್ಪತ್ರೆಗಳಿಗೆ ಏನು ICU ಹೈ ಎಂಡ್ ಕೇರ್ ಏನಿದೆ, ಕ್ರಿಟಿಕಲ್ ಕೇರ್, ಸ್ಪೆಷಾಲಿಟಿ ಕೇರ್ ಏನಿದೆ, ಅದನ್ನು ತಾಲೂಕಾ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ನೀಡ್ತಕ್ಕಂಥದ್ದಕ್ಕೆ ಇದು ಒಂದು ವಿನೂತನವಾದಂಥ ಯೋಜನೆ. ಇದರ ಮುಖಾಂತರ ನಾವು ಏನು ನಮ್ಮ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಉನ್ನತ ಮಟ್ಟದ ತಜ್ಞರ ಒಂದು ಸೇವೆಗಳನ್ನು ಒದಗಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇದರಲ್ಲಿ ವಿಶೇಷವಾಗಿ ನಮಗೆ ಸಂತೋಷದ ವಿಚಾರ ಏನಂತ ಹೇಳಿದ್ರೆ, ಯಾವ ಒಂದು ನಮ್ಮ ಕೇರ್, ಈ ಕಾಂಪ್ರಿಹೆನ್ಸಿವ್ ಕ್ರಿಟಿಕಲ್ ಕೇರ್ ಪ್ರೋಗ್ರಾಮ್ ಏನಿದೆ, ಇದ್ರಲ್ಲಿ ನಮಗೆ ಸುಮಾರು ಜನ ಪಾರ್ಟ್ನರ್ಸು ನಮಗೆ ಸಹಕಾರ ಕೊಟ್ಟಿದ್ದಾರೆ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ. ಅದರಲ್ಲಿ ಕರುಣಾ ಟ್ರಸ್ಟ್ ಅವರು, ಆಮೇಲೆ ISSCM ಅವರು, IRCF ಅವರು, ಪ್ಯಾಲಿಯಂ ಇಂಡಿಯಾ ಅವರು, ಇವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮತ್ತು ಇದನ್ನು ಅನುಷ್ಠಾನ ಮಾಡೋದ್ರಲ್ಲಿ ಭಾಳ ಒಂದು ಮುತುವರ್ಜಿ ವಹಿಸಿ ಆಧುನಿಕ ತಂತ್ರಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮತ್ತು ನೆಟ್ವರ್ಕಿಂಗ್ ಮತ್ತು ಟೆಕ್ನಾಲಜಿ ಇದೆಲ್ಲವನ್ನು ಕೂಡ ಉಪಯೋಗಿಸಿ ಇದನ್ನು ತರೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಆದ್ದರಿಂದ ಇದೀಗಾಗಲೇ ನಾವು ರಿವ್ಯೂ ಮಾಡಿದಾಗ ಅನೇಕ ಕಡೆ ತಾಲೂಕುಗಳಲ್ಲಿ ಇದರ ಪ್ರಯೋಜನ ನಮ್ಮ ಜನರಿಗೆ ಸಿಗ್ತಾ ಇದೆ ಅಂತ ಕೂಡ ನಮಗೆ ಮಾಹಿತಿ ಇದೆ. ಅಂದರೆ ಯಾರೋ ಸ್ಪೆಷಲಿಸ್ಟು ಅಲ್ಲಿ ತಾಲೂಕು ಮಟ್ಟದಲ್ಲಿ ಇರೋದಕ್ಕೆ ಅನೇಕ ಸಂದರ್ಭಗಳಲ್ಲಿ ಆಗೋದಿಲ್ಲ. ಮತ್ತು ಎಮರ್ಜೆನ್ಸಿಗಳು ಬಂದಾಗ ಆ ಸಂದರ್ಭದಲ್ಲಿ ಅವರಿಗೆ ತುರ್ತು ಒಳ್ಳೊಳ್ಳೆ ಕೌಶಲ್ಯ ಇರುವಂಥ ಒಂದು ಚಿಕಿತ್ಸೆಗಳನ್ನು, ಸ್ಕಿಲ್ಡ್ ಕೇರ್ ಏನಿದೆ ಆ ಸ್ಕಿಲ್ಡ್ ಕೇರ್ ನೀಡ್ತಕ್ಕಂಥದ್ದಕ್ಕೆ ಇದು ಖಂಡಿತವಾಗಿಯೂ ಸಹಕಾರ ಆಗಿದೆ. ಮತ್ತು ಇದರ ಮುಖಾಂತರ ICU ಫೆಸಿಲಿಟೀಸಲ್ಲಿ, ಅಂದರೆ ಈ ವೆಂಟಿಲೇಟರ್ಸನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಅದೇ ರೀತಿಯಾಗಿ ಯಾವ ರೀತಿ ಟ್ರಾಮಾ ಸಂದರ್ಭಗಳಲ್ಲಿ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬೇಕು, ಮತ್ತು ಈ ಥರ ಒಂದು ಜೀವಗಳನ್ನು ಉಳಿಸುವಂಥ ಒಂದು ಸನ್ನಿವೇಶಗಳಲ್ಲಿ ತುರ್ತಾಗಿ ಹೇಗೆ ಅದನ್ನು ನಿಭಾಯಿಸಬೇಕು, ಅದೆಲ್ಲ ಕೂಡ ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಇದರಲ್ಲಿ ಹೆಚ್ಚು ಕೌಶಲ್ಯವನ್ನು ಪಡ್ಕೊಳ್ತಕ್ಕಂಥ, ಟ್ರೈನಿಂಗ್ ಪಡ್ಕೊಳ್ಳುವಂಥ, ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಖಂಡಿತವಾಗಿಯೂ ಹೆಚ್ಚಾಗಿರುತ್ತದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆ ದೃಷ್ಟಿಯಿಂದ ಇವತ್ತು ಈ ಒಂದು 5 ದಿವಸದ ಟ್ರೈನಿಂಗ್ ಪ್ರೋಗ್ರಾಮನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮುಖಾಂತರ ಇವತ್ತಿಗೆ ಪ್ರಾರಂಭ ಆಗಿದೆ. ಇದು ನಮ್ಮ ಜನರಿಗೆ, ಅಂದರೆ ಅಲ್ಲಿರುವಂಥ ನರ್ಸ್ಗಳಿರ್ಬೋದು, ಅಲ್ಲಿರುವಂಥ ಟೆಕ್ನಿಷಿಯನ್ಸ್ ಇರ್ಬೋದು, ನಮ್ಮ ತಾಲೂಕು ಮಟ್ಟದ ಟೆಕ್ನಿಷಿಯನ್ಸು, ನರ್ಸಸ್ಸು, ಡಾಕ್ಟರ್ಸು, ಅವ್ರಿಗೆಲ್ರಿಗೂ ಏನೇನು ಯಾವ ರೀತಿಯಾಗಿ ನೀವು ಈ ಕೇರನ್ನು ನೀಡಬೇಕು, ಹೇಗೆ ಆ ಸಂದರ್ಭದಲ್ಲಿ ನಾವು ಮ್ಯಾನೇಜ್ ಮಾಡಬೇಕು, ಯಾವ ರೀತಿಯಾಗಿ ನಾವು ಇರುವಂಥ ಈ ಟೆಕ್ನಾಲಜಿನ ಉಪಯೋಗಿಸ್ಕೋಬೇಕು, ಮತ್ತು ಇನ್ನು ನಮ್ಮ ಎಫಿಷಿಯನ್ಸಿ ಮತ್ತು ಟೆಕ್ನಿಕಲ್ ಎಕ್ಸ್ಪರ್ಟೀಸ್, ಅಂದರೆ ಪ್ರತಿಯೊಂದರಲ್ಲೂ ಕೂಡ ನೈಪುಣ್ಯತೆ ಇನ್ನೂ ಹೆಚ್ಚು ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇದ್ದೇ ಇರ್ತದೆ. ಯಾಕೆಂದರೆ ಲರ್ನಿಂಗ್ ಇಸ್ ಅ ಕಾನ್ಸ್ಟೆಂಟ್ ಪ್ರೋಸೆಸ್. ಕಲಿಯೋದು ಶಾಶ್ವತ. ನಾವು ಎಲ್ಲ ಕಲ್ತಿದ್ದೀವಿ ಅಂತ ಯಾರು ಹೇಳೋಕ್ಕಾಗಲ್ಲ. ಮತ್ತು ಹೊಸ ಹೊಸ ತಂತ್ರಜ್ಞಾನ ಬರ್ತಾ ಇರೋದ್ರಿಂದ ಅದನ್ನು ಸಂಪೂರ್ಣವಾಗಿ ಸದ್ಬಳಕೆ ಆಗಬೇಕು. ಈಗ ದಿಸ್ ಟೆಕ್ನಾಲಜಿ, ಈ 43 ಆಸ್ಪತ್ರೆಯನ್ನು ನಾವು ಅಳವಡಿಸಿದ್ದೇವೆ, ಅದರ ಫುಲ್ ಯುಟಿಲೈಸೇಷನ್, ಅಂದರೆ ಪೂರ್ತಿಯಾಗಿ ಅದನ್ನು ಉಪಯೋಗಿಸುವಂಥ, ಅದರ ಸಂಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಆಗಬೇಕು. ಸೊ ಆ ಸ್ಕಿಲ್ ಎನ್ಹಾನ್ಸ್ಮೆಂಟ್ಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ನಾನು ಖಂಡಿತವಾಗಿಯೂ ನಮ್ಮ ಶ್ರೀಕಾಂತ್ ನಡುಮಣಿ ಅವರಿದ್ದಾರೆ, ಮತ್ತು ನಮ್ಮ ಕಮಿಷನರ್ ಕೂಡ ಅಲ್ಲಿದ್ದಾರೆ, ಮತ್ತೆ ಇತರ ಇನ್ನಿಬ್ಬರು ಗಣ್ಯರು, ನಮ್ಮ ಡಾಕ್ಟರ್ ರಮೇಶ್ ಅವರು ಇದ್ದಾರೆ ಅಂತ ಕಾಣ್ತಾ ಇದೆ ನನಗೆ. ಅವರೇನ ರಮೇಶ್ ಅವರೇನ ಡಾಕ್ಟರ್ ರಮೇಶ್ ಇದ್ದಾರೆ ಅಂತ ಕಾಣ್ತಾ ಇದೆ.
ಇನ್ನೊಬ್ರು ಲೇಡಿ ನಮ್ಮ ಸುಜಾತ ಅವರ ಎಸ್ ಓಕೆ ಸುಜಾತ ರಾಥೋಡ್ ಅವರು ನಮ್ಮ ಮೆಡಿಕಲ್ ಎಜುಕೇಶನ್ ಅವರು, ನಮ್ಮ ಡೀನ್ ವಿಕ್ಟೋರಿಯಾ ಆಸ್ಪತ್ರೆ, ನಮ್ಮ ಕಮಿಷನರ್ ಶಿವಕುಮಾರ್ ಅವರು, ಆಮೇಲೆ ನಡಮಣಿ ಅವರು, ಶ್ರೀಕಾಂತ್ ಅವರು ಈ ಕಾರ್ಯಕ್ರಮದ ಒಂದು ಅವರ ಬ್ರೈನ್ ಚೈಲ್ಡ್ ಅಂತ ಹೇಳ್ಬೋದು. ಅವರು ಇದನ್ನ ಬೇರೆ ಬೇರೆ ಎಲ್ಲರ ಜೊತೆ ಸಂಪರ್ಕ ಮಾಡಿ ಇದನ್ನ ನಮ್ಮ ಜೊತೆಯಲ್ಲಿ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ ಇದನ್ನ ಕೇವಲ ಕರ್ನಾಟಕ ಒಂದೇ ಅಲ್ಲ ಬೇರೆ ಬೇರೆ ರಾಜ್ಯಗಳು ಕೂಡ ಈಗ ಪ್ರಾರಂಭ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ಇದನ್ನು ತೆಗೆದುಕೊಂಡು ಇದನ್ನ ಬೇರೆ ಕಡೆ ಕೂಡ ಉಪಯೋಗ ಬರುವಂತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಒಂದು ಹೆಲ್ತ್ ಕೇರ್ ವರ್ಕರ್ಸ್ಗೆ ಒಂದು ಉತ್ತೇಜನ ಕೊಟ್ಟಂಗೂ ಕೂಡ ಆಗ್ತಾ ಇದೆ. ಯಾಕೆಂದ್ರೆ ಈ ತರದ ಒಂದು ಆಧುನಿಕ ತಂತ್ರಜ್ಞಾನ ನಾವು ಬಳಕೆ ಹೆಚ್ಚು ಮುಂದಿನ ದಿವಸಗಳು ಮಾಡಬೇಕಾಗ್ತದೆ. ಯಾಕೆಂದ್ರೆ ಮುಂದಿನ ದಿವಸಗಳಲ್ಲಿ ಜನರ ಆಯುಷ್ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಮತ್ತು ಪಾಪ್ಯುಲೇಷನ್ ಏಜ್ ಕೂಡ ಕಮ್ಮಿ ಆಗ್ತಾ ಹೆಚ್ಚಾಗ್ತಾ ಮೀನ್ ಪಾಪ್ಯುಲೇಷನ್ ಏಜ್ ಹೆಚ್ಚಾಗ್ತಾ ಇರೋದ್ರಿಂದ ಎಲ್ಡರ್ಲಿ ಕೇರ್, ಪ್ಯಾಲಿಯೇಟಿವ್ ಕೇರ್ ಇದೆಲ್ಲ ಕೂಡ ಇಂಪಾರ್ಟೆನ್ಸು ಮುಂದಿನ ದಿವಸಗಳಲ್ಲಿ ಹೆಚ್ಚಾಗುತ್ತೆ. ಇನ್ನು 15, 20, 30 ವರ್ಷದಲ್ಲಿ ವಯಸ್ಸಾಗಿರೋ ಜನ ಹೆಚ್ಚಿರ್ತಾರೆ, ಯುವಕರು ಕಮ್ಮಿ ಇರ್ತಾರೆ. ಆವಾಗ ಈ ಕೇರ್ ಫೆಸಿಲಿಟೀಸ್ ನಾವು ಈಗಲಿಂದನೇ ಪ್ರಾರಂಭ ಮಾಡ್ಕೊಳ್ದೆ ಹೋದ್ರೆ ಆ ಸಮಯದಲ್ಲಿ ನಾವು ಅದನ್ನು ಪಿಕಪ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೊ ಈ ಟೆಕ್ನಾಲಜಿ ಖಂಡಿತವಾಗಿಯೂ ಹೆಲ್ತ್ ಕೇರ್ ಸೆಕ್ಟರಲ್ಲಿ ನಮಗೆ ಅದರ ಅವಶ್ಯಕತೆ ಬಹಳ. ಇವತ್ತಿನ ದಿವಸ ಒಂದು ಕ್ರಾಂತಿಯೇ ನಿರ್ಮಾಣ ಆಗ್ತಾ ಇದೆ, ಬದಲಾವಣೆ ಮತ್ತು ಕ್ರಾಂತಿ ಆಗ್ತಾ ಉಂಟು. ಇದರ ಮುಖಾಂತರ ಏನಾಗ್ತದೆ, ನಾವು ಸ್ಥಳೀಯ ಮಟ್ಟದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಉನ್ನತ ಮಟ್ಟದ ಮತ್ತು ತಜ್ಞರ ಒಂದು ಸೇವೆಗಳನ್ನು ನೀಡತಕ್ಕಂಥದ್ದಕ್ಕೆ ಇದು ಒಂದು ಬ್ರಿಡ್ಜ್. ಟೆಕ್ನಾಲಜಿ ಇಸ್ ಅ ಬ್ರಿಡ್ಜ್ ಟು ಬ್ರಿಂಗ್ services to the doorstep, almost to the village level, to the taluka level. ಬ್ಯೂರೋ ರಿಪೋರ್ಟ್ AJ32 ನ್ಯೂಸ್ ಕನ್ನಡ, ಕಲಬುರಗಿ.